ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಕಳೆದ 10 ವರ್ಷಗಳಿಂದ ಗುತ್ತಿಗೆ ಆಧಾರದಲ್ಲಿ ಶುಶ್ರೂಷಕರು ಕೆಲಸ ಮಾಡ್ತಿದ್ದಾರೆ. ಎಲ್ಲಾ ರೀತಿಯಾದಂತಹ ತರಬೇತಿಯನ್ನ ಪಡೆದಿದ್ದಾರೆ. ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ಕೆಲಸ ನಡೆಸಿಕೊಡ್ತಾ ಇದ್ದಾರೆ. ಯಾವುದೇ ರೀತಿಯ ಕರ್ತವ್ಯ ಲೋಪ ಕೂಡ ಇವರ ಸಂಘದಲ್ಲಿ ಕಂಡು ಬರ್ತಾ ಇಲ್ಲ. 4000ಕ್ಕಿಂತ ಹೆಚ್ಚು ಜನ ಸದಸ್ಯರಿದ್ದಾರೆ. ನಮ್ಮನ್ನ ಯಾಕೆ ಕಾಯಂ ಮಾಡ್ತಾ ಇಲ್ಲ, ಮತ್ತೆ ನೀವು ಕೊಡ್ತಾ ಇರುವಂತಹ ಸಂಬಳ ನಿಜವಾಗಿಯೂ ಇವತ್ತಿನ ದಿನದಲ್ಲಿ ನಾವು ಬದುಕೋದಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಕೂಗು ಈ ಸಂಘದಿಂದ ಕೇಳಿ ಬರ್ತಾ ಇದೆ. ಕಳೆದ ಹಲವಾರು ದಿನಗಳಿಂದ ಸಾಕಷ್ಟು ಪ್ರತಿಭಟನೆ ನಡೆಸ್ತಾ ಇದ್ರು ಕೂಡ ಯಾವೊಬ್ಬ ಜನಪ್ರತಿನಿಧಿಯೂ ಕೂಡ ಇತ್ತ ತಿರುಗಿ ನೋಡಿಲ್ಲ. ಸೊ ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ ರಾಜ್ಯ ಗುತ್ತಿಗೆ ಶುಶ್ರೂಷಕರ ಸಂಘದ ಖಜಾಂಚಿ ಆಗಿರುವಂತಹ ನಾಗರಾಜ್ ನಮ್ಮ ಜೊತೆ ಇದ್ದಾರೆ. ನಾಗರಾಜ್, ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಮತ್ತೆ ಈ ಒಂದು ಸಮಸ್ಯೆ ಬಗ್ಗೆ ಏನ್ ಹೇಳ್ತೀರಾ? ಯಾವ ರೀತಿ ಸಮಸ್ಯೆ ಎದುರಿಸ್ತಾ ಇದೆ ನಿಮ್ಮ ಈ ಒಂದು ಸಂಘ? ಮೇಡಮ್, ನಾವು ಇವಾಗ ಸಾರ್ವಜನಿಕ ಆಸ್ಪತ್ರೆ ಚಿಕ್ಕನಾಯಕನಹಳ್ಳಿ ವರ್ಕ್ ಮಾಡ್ತಾ ಇದ್ದೀವಿ. ನಾವೀಗ ಎಷ್ಟು ಸಮಸ್ಯೆ ಅನುಭವಿಸ್ತಾ ಇದ್ದೀವಿ ಅಂದರೆ ಹೇಳ್ಕೊಳ್ಳೋದಕ್ಕೆ ಅಸಾಧ್ಯ. ಆ ವರ್ಡ್ಸ್ಗಳೇ ಇಲ್ಲ. ಯಾಕೆಂದರೆ ಪ್ರತಿಯೊಬ್ಬ ಅಧಿಕಾರಿಗಳ ಹತ್ರ ಹೇಳ್ಕೊಂಡು ಅದು ನಮಗೆ ನಿದ್ದೆಗಣ್ಣಲ್ಲೂ ಹೇಳುವಂಥ ಪರಿಸ್ಥಿತಿ ಬಂದಿದೆ ಮೇಡಮ್. ಈಗ ಸುಮಾರು 2.5 ವರ್ಷದಿಂದ ನಾವು ಮನವಿ ಸಲ್ಲಿಸ್ತಾ ಬಂದು ನಮಗೆ ಎಷ್ಟು ನೋವಾಗಿದೆ ಅಂದರೆ, ನಾವು ಶ್ರೀರಾಮುಲು ಸರ್ ಇದ್ದಾಗ ಅವ್ರ ಮನೆ ಬಾಗಿಲಿಗೆ ಹೋಗಿ ನೈಟ್ 3 ಗಂಟೆಗೆ ಹೋಗಿ ಬಳ್ಳಾರಿನಲ್ಲಿ ಅವ್ರ ಮನೆ ಹತ್ರ ಹೋದ್ರೆ 9 ಗಂಟೆ 10 ಗಂಟೆ 3 ಗಂಟೆ ಸಾಯಂಕಾಲ ಮತ್ತೆ ಮರುದಿವಸ 3 ಗಂಟೆ ಆದರೂ ಸಿಕ್ಕಿಲ್ಲ ನಮಗೆ. ಲಾಸ್ಟ್ ಟೈಮ್ ಕಳೆದ ವರ್ಷದಲ್ಲಿ ನಾವು ಸ್ಟ್ರೈಕ್ ಮಾಡಿದ್ವಿ. ಸ್ಟ್ರೈಕ್ ಮಾಡಿದಾಗ ಯಾವೊಬ್ಬ ಅಧಿಕಾರಿನೂ ಬರಲಿಲ್ಲ. ಕಳೆದ ಸರಿ ಮಳೆ ಬಂತು, ಎಷ್ಟು ಮಕ್ಕಳುಗಳು, ಎಷ್ಟು ಜನಗಳು, ಎಷ್ಟು ತೊಂದರೆ, ನಿಮೋನಿಯಾ ಆಗಿ ಎಷ್ಟೋ ಮಕ್ಕಳುಗಳಿಗೆ ಎಷ್ಟು ಆರೋಗ್ಯ ಕೆಟ್ಟೋಗಿದೆ ಅಂದರೆ ಅದು ಹೇಳ್ಕೊಳೋದಕ್ಕೆ ಅಳು ಬರ್ತಾ ಇದೆ. ಇವತ್ತು ನಿಜವಾಗ್ಲೂ ನೀವು ಕಣ್ಣೀರಧಾರೆ ಸೇರಿಸ್ತಾ ಇದ್ದೀರಾ, ಅದಕ್ಕೆ ರಕ್ತ ಕಣ್ಣೀರಧಾರೆ ಅಂತ ಹೇಳಿದ್ರು ನನಗೆ ತುಂಬ ಅಷ್ಟು ಬೇಜಾರಾಗ್ತಾಯಿದೆ ಮೇಡಮ್. ಯಾಕೆಂದರೆ ಇಷ್ಟು ನೋವಾಗ್ತಾ ಇದೆ ಅಂದರೆ ಕನಿಷ್ಠ ಅಂದರೆ 60ರಿಂದ 70 ನಾವು ಮೆಮೊರಂಡಮ್ನ ಮುಖ್ಯಮಂತ್ರಿ ಅವರಿಗೆ ತಲುಪಿಸಿದ್ದೀವಿ. ನಾವು ಹೋದಾಗ ಎಸೆನ್ಷಿಯಲ್ ಸರ್ವಿಸ್ ಅಲ್ಲ ನಿಮ್ಮದು ಅಂತ ಹೇಳಿದ್ದಾರೆ ಮೇಡಮ್. ಬೆಳಗ್ಗೆ 6 ಗಂಟೆಗೆ ಹೋಗಿ ಮೀಟ್ ಮಾಡಿದಾಗ ನಿಮ್ಮದು ಎಸೆನ್ಷಿಯಲ್ ಸರ್ವಿಸ್ ಅಲ್ಲ, ವೈದ್ಯರದು ಎಸೆನ್ಷಿಯಲ್ ಸರ್ವಿಸ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆ ಹುದ್ದೆಯಲ್ಲಿ ಯಾಕೆ ಇಟ್ಕೋತಾರಂತೆ? ನಮಗೆ ಆ ಹುದ್ದೆ ಇಲ್ಲ ಅಂತಂದ್ಮೇಲೆ ಇವಾಗ ನಮ್ಮನ್ನೆಲ್ಲ ಹೋಗಿ ಈ ತರ ಮಾಡ್ತಾ ಇದ್ರೆ ತಮಿಳ್ನಾಡಿಂದ ಕರೆಸ್ತೀನಿ, ಕೇರಳದಿಂದ ಕರೆಸ್ತೀನಿ ಅಂತ ಹೇಳಿದ್ಮೇಲೆ ನಮ್ಮ ಎಸೆನ್ಷಿಯಲ್ ಸರ್ವಿಸ್ ಅಲ್ಲ ಅಂದ್ಮೇಲೆ ಹೆಂಗ್ರಿ ಮೇಡಮ್ ಮಾಡಕಾಗತ್ತೆ? ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈಗ ಒಬ್ಬರು ಗ್ರೂಪ್ ಡಿ ಇದ್ದಾರೆ, 8 ಜನ ಇರೋದ್ರ ಹತ್ರ ಒಬ್ರು ಇದ್ದೀವಿ. 4 ಜನ ಪರ್ಮನೆಂಟ್ ಸ್ಟಾಫ್ ಇದ್ದೀವಿ, ಇನ್ನು 4 ಜನ ಕಾಂಟ್ರಾಕ್ಟ್ ಬೇಸಿಕ್ ಇದ್ದಾರೆ. ಎಷ್ಟು ನೋವು ಅನುಭವಿಸ್ತಾ ಇದ್ದೀವಿ. ಡ್ರೆಸ್ಸಿಂಗ್ ಮಾಡೋದ್ರಿಂದ ಹಿಡಿದು ಪೇಷಂಟ್ಗಳಿಗೆ ಪ್ರತಿಯೊಂದು ಕೆಲಸ ಮಾಡ್ತಾ ಇದ್ದೀವಿ. ಇನ್ನೇನು ಕಸ ಹೊಡಿದು ಒಂದು ತಪ್ಪಿದೆ ಮೇಡಮ್. ಇವತ್ತು MCTC ಪ್ರೋಗ್ರಾಮ್ ಆಗಲಿ, HMIS ಆಗಲಿ, ಎಲ್ಲ ನಾವು ಎಂತೆಂಥ HIV ಟ್ರೈನಿಂಗ್ ಕೊಡಬೇಕು, ಕೌನ್ಸಿಲಿಂಗ್ ಟ್ರೈನಿಂಗು, TB ಪೇಷಂಟ್ಗಳ ಜೊತೆ ಕೆಲಸ ಮಾಡ್ಬೇಕಾದ್ರೆ ನಮಗೆ ಬರ್ತಕ್ಕಂಥ ಸ್ಯಾಲ್ರಿ 7,000 ರೂಪಾಯಿನಲ್ಲಿ 1,500 ರೂಪಾಯಿ ಮನೆ ಬಾಡಿಗೆ ಕಟ್ತೀವಿ. ಇವತ್ತು ಪರ್ಮನೆಂಟ್ನವ್ರಿಗೆ ಅಷ್ಟೇ ಕ್ವಾರ್ಟರ್ಸು, ಕಾಂಟ್ರಿಬ್ಯೂಷನ್ವ್ರಿಗೆ ಕ್ವಾರ್ಟರ್ಸೇ ಇಲ್ಲ ಅಂತ ಹೇಳ್ತಾರೆ. ಕಾಂಟ್ರಿಬ್ಯೂಷನ್ ಅವರಿಂದ ನಮಗೆ ಎಚ್ಚರಿ ಬರಲ್ಲ, ಕಟ್ ಮಾಡೋದಕ್ಕಾಗಲ್ಲ. 7,000 ರೂಪಾಯಿನಲ್ಲಿ ನನಗೀಗ 29-30 ವರ್ಷ ಆಗಿದೆ. ಮದುವೆ ಮಾಡ್ಕೊಳಕ್ಕೆ ಅಂತ ಕೇಳಿದ್ರೆ ನಿಂದು ಯಾವ ಕೆಲಸ ಮಾಡ್ತೀಯ ಅಂತ ಕೇಳ್ತಾರೆ. ನಾನು ನರ್ಸ್ ಅಂತ ಹೇಳಿದ್ರೆ ಮುಂಚೆನೇ ಸ್ಟಾಫ್ ನರ್ಸ್ ಅಂತಂದರೆ ಅನುಮಾನಿಸ್ತಾರೆ. ಅದರಲ್ಲೂ ಪರ್ಮನೆಂಟ್ ಆಗಿದೆಯಾ, ಕಾಂಟ್ರಾಕ್ಟ್ ಬೇಸಿಕ, ಅಯ್ಯೋ ಯಾವಾಗ ಕಿತ್ತೋಗಿತಾರೋ ಏನೋ, ಯಾವ್ಯಾವ ಕಾಯಿಲೆ ಬರ್ತವೆ ಏನೋ. ಕಳೆದ ನನಗೆ ಈಗ 3 ವರ್ಷದಿಂದ ಹೇಳ್ತಾ ಇದ್ದೀನಿ ಮೇಡಮ್. 5-6 ಸತಿ ನಾನು ಹೋಗಿ ಕೇಳಿದ್ದಾಯಿತು. ಮದುವೆ ಅಂತಕ್ಕದ್ದು ನಮಗೆ ಇಲ್ಲವೇ ಇಲ್ಲ. ಇದೇ ರೀತಿ ಹೆಣ್ಮಕ್ಳಿಗೆ 40 ವರ್ಷ ಆಗಿದೆ ಮೇಡಮ್. ಶಾಂತಮ್ಮನವರು ಮದುವೆ ಆಗಿ ಮಗುವಾಗಿ 2 ಮಕ್ಕಳಿದ್ದಾವೆ, ಅವ್ರ ಹಸ್ಬೆಂಡ್ ಇಲ್ಲ. ಇವತ್ತು ಕೆಲಸದಿಂದ ತೆಗೆದಾಕಿದ್ರೆ ಎಲ್ಲೋಗಿ ಅವರಂತೂ ಕೆಲಸ ಮಾಡೋಕ್ಕಾಗಲ್ಲ, ಎಲ್ಲಿ ಪ್ರೈವೇಟ್ಗೆ ಹೋದ್ರಂತೂ ದುಡಿಯೋಕ್ಕಾಗಲ್ಲ. ಯಾಕೆ ಅಂತಂದರೆ ನಮ್ಮ ಜೊತೆ ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿಗಳಿಗೆ ಇವತ್ತು ಪ್ರೈವೇಟಲ್ಲಿ 25,000 ರಿಂದ 30,000 ರೂಪಾಯಿ ಸಂಬಳ ಸಿಗ್ತಾ ಇದೆ. ಒಳ್ಳೆ ಅನುಕೂಲಗಳಿದ್ದಾವೆ ನಮಗೆ. PF ಆಗಲಿ, HR ಆಗಲಿ, TAD ಏನೂ ಇಲ್ಲ, ಎಂಥದ್ದು ಇಲ್ಲ. 7,000 ರೂಪಾಯಿ ಕೊಟ್ಬಿಟ್ಟು ಅದೇನೋ ಒಂದು ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ, ಉಂಡಿದ್ಕೂ ತಿಂದಿದ್ಕೂ ನ್ಯಾರ ಅಂತ. ಆ ರೀತಿ ಭಾವನೆ ನಮಗೆ ಒಂದು ಮಲ್ತಾಯಿ ಧೋರಣೆ ತೋರ್ತಾ ಇದ್ದಾರೆ. ಈ ಸರ್ಕಾರದಿಂದ ನಮಗೆ ಯಾವುದೇ ಅಂತಕ್ಕದ್ದು ಅನುಕೂಲ ಆಗಿಲ್ಲ. 3 ವರ್ಷದಿಂದ ನಮಗೆ ಬರೀ 500 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಎಷ್ಟೆಷ್ಟು ಇವತ್ತು ಬಸ್ ರೇಟ್ ಆಗಿರ್ಬೋದು, ತಿನ್ನೋದ್ರಿಂದ ಆಗಿರ್ಬೋದು, ಎಲ್ಲದನ್ನು ಒಂದು ಏನಕ್ಕೂ ಆಗ್ತಾ ಇಲ್ಲ. ಒಂದು ಒಳ್ಳೆ ಹಬ್ಬ ಮಾಡೋದಕ್ಕೆ ಅಂತ ಆಗಲಿ, ಒಂದು ನಮ್ಮ ತಂದೆ ತಾಯಿಗೆ ಆಗಲಿ, ಮನೆಗೆ ಏನಾದರೂ ತೊಂದರೆ ಆಯಿತು ಅಂದರೆ ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂದರೆ ಊರವ್ರಿಗೆಲ್ಲ ಸೇವೆ ಮಾಡ್ತೀವಿ, ನಮ್ಮ ದಿನಕ್ಕೆ ಈಗ ನಮಗೆ ಸೇವೆ ಮಾಡೋರಿಲ್ಲ ಅಂಥ ಪರಿಸ್ಥಿತಿ. ನಮಗೆ ಮುಂದೆ ಯಾವ್ಯಾವ ಮಾರಣಾಂತಿಕ ಕಾಯಿಲೆಗಳು ಬರ್ತಾವೋ, ನಮಗೆ ಆ ಟ್ರೀಟ್ಮೆಂಟ್ ತೊಗೊಳ್ಬೇಕು, ಅದಕ್ಕೆಲ್ಲ ಬೇಕಾಗುತ್ತೆ. ಅದಕ್ಕೋಸ್ಕರ ಯಾವುದೇ ಇಲ್ಲ. ಒಂದು LIC ಮಾಡಿಸಿಲ್ಲ ಮೇಡಮ್. ನಾವು ಇನ್ನವರೆಗೂ ಬರೋಂಥ 4,500ದಿಂದ ನಾನು ಒಂದು 3 ವರ್ಷ ದುಡಿದೆ. ಈಗ 7,000 ರೂಪಾಯಿಗೆ 3 ವರ್ಷ ದುಡಿದಿದ್ದೀನಿ. ಒಟ್ಟು 5-6 ವರ್ಷಕ್ಕಿಂತ ಕೆಲಸ ಮಾಡ್ತಾ ಇದ್ದೀನಿ. ಎಷ್ಟು ನೋವಾಗ್ತಾ ಇದೆ ಅಂದರೆ ನಿಜಕ್ಕೂ 10 ನಮ್ಮ ಕಣ್ಣೀರಲ್ಲಿ ಇವತ್ತು ನೀರೇ ಬರ್ತಾ ಇಲ್ಲ ಮೇಡಮ್. ನಮಗೆ ತುಂಬ ಬೇಜಾರಾಗಿದೆ. ಇದಕ್ಕೆ ಸರ್ಕಾರಕ್ಕೆ ಎಷ್ಟು ಕೇಳ್ತಾ ಇದ್ದೀವಿ ಗೊತ್ತಾ? ನಿಮ್ಮದು ಮಾನವೀಯತೆ ಡ್ಯೂಟಿ ನಮ್ಮ ಬೇರೆ ಡಿಪಾರ್ಟ್ಮೆಂಟಲ್ಲೆಲ್ಲ ಮಾಡಿಕೊಡ್ತಾ ಇದ್ದಾರೆ. ಎಲ್ಲ ಅರೆಕಾಲಿಕ ವೈದ್ಯ ವೃತ್ತಿ ಶಿಕ್ಷಣ ಮಾಡ್ತಾ ಇದ್ದಾರೆ, ಮೊರಾರ್ಜಿ ದೇಸಾಯಿ ಮಾಡ್ತಾ ಇದ್ದಾರೆ. ಅರೆ ವೈದ್ಯಕೀಯ ಶಿಕ್ಷಣದಲ್ಲಿ ಮತ್ತು ನಮ್ಮ ಇದರಲ್ಲಿ ಪ್ಯಾರಾಮೆಡಿಕಲ್ ಸಿಬ್ಬಂದಿ ಮಾಡಿಕೊಟ್ಟಿದ್ದಾರೆ, ವಾಹನ ಚಾಲಕದ ಮಾಡಿಕೊಟ್ಟಿದ್ದಾರೆ, ಪಶುಸಂಗೋಪನೆ ಮಾಡಿಕೊಟ್ಟಿದ್ದಾರೆ, ವಿಧಾನಸೌಧದ ದಲಾಯತ್ ಮಾಡಿಕೊಟ್ಟಿದ್ದಾರೆ, ಜಲಸಂಪನ್ಮೂಲದಲ್ಲಿ ಮಾಡಿಕೊಟ್ಟಿದ್ದಾರೆ. ನಮಗೂ ಅದೇ ರೀತಿ ಮಾನವೀಯತೆ ದೃಷ್ಟಿಯನ್ನು ಆಧರಿಸಿಬಿಟ್ಟು ನಮಗೆ ಮಾಡಿಕೊಡ್ಬೋದಲ್ಲ ಮೇಡಮ್. ಇವ್ರಿಗೆ ಏನು ನಮಗೆ ಈಗ ಕೊಡ್ತಕ್ಕಂಥ 7,000 ರೂಪಾಯಿಗೆ ಇನ್ನು 10,000 ರೂಪಾಯಿ ಹಾಕಿದ್ರೆ ಇವರಿಗೆ ಆರ್ಥಿಕ ನಷ್ಟ ಆಗಲ್ಲ. ಎಷ್ಟೆಷ್ಟು ಮುಜರಾಯಿ ದೇವಸ್ಥಾನಗಳಿಗೆ ಖರ್ಚು ಮಾಡಿದ್ದಾರೆ. ಇವತ್ತು ದಾನ ದತ್ತಿ ಬರೀ ಸಂಸ್ಥೆಗಳನ್ನ ಉದ್ಧಾರ ಮಾಡಿದ್ದಾರೆ, ಬರೀ ಸ್ವಾಮಿ ಸಂಘ ಮಠಗಳನ್ನ ಉದ್ಧಾರ ಮಾಡಿದೆ ಈ ಸರ್ಕಾರ. ನಮಗಂತೂ ಯಾವುದು ಎಳ್ಕೊಳ್ಳಷ್ಟು ಕೊಟ್ಟಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನಿಜಕ್ಕೂ ಹೇಳಬೇಕು ಅಂದರೆ ನಮಗೆ 10,000 ರೂಪಾಯಿನ ಸ್ಯಾಲ್ರಿ ಕೊಟ್ಟಿದ್ರೆ ಇಷ್ಟು ದಿನಕ್ಕೆ ನಮಗೆ
ಅಟ್ಲೀಸ್ಟ್ 7,000 ರೂಪಾಯಿನಾಗ ಒಂದು 3,000 ರೂಪಾಯಿನಾದ್ರೂ ಇವತ್ತು ಉಳಿಸಿದ್ರೆ, ಅದೇ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡಿದ್ರೆ ನಮಗೆ TAD ಅಂತ ಒಂದು PF ಅಂತ ಕೊಟ್ಟಿದ್ರೆ ಇವತ್ತು 5 ವರ್ಷ ಕೆಲಸ ಮಾಡಿ ಹೊರಗೆ ಬಂದಿದ್ರೆ ಅಟ್ಲೀಸ್ಟ್ 2 ಲಕ್ಷ ರೂಪಾಯಿನಾದ್ರೂ ನಮಗೆ ಕೈ ಸಿಕ್ಕೋದು. ಆ 2 ಲಕ್ಷದಲ್ಲಿ ನಾನು ಏನಾದರೂ ಒಂದು ಅಂಗಡಿನೋ ಏನೋ ಒಂದು ಇಟ್ಕೊಂಡು ಜೀವನ ಮಾಡ್ಬೋದಾಯ್ತು. ಆದ್ರೆ ಇವತ್ತು ಹೊರಗೆ ಬಂದ್ರೆ ಏನೂ ಇಲ್ಲ ಮೇಡಮ್, ಯಾವ್ದಾದ್ರು ಒಂದು 3-4 ಕಾಯಿಲೆ ಹಚ್ಕೊಂಡು ನಾವು ಹೊರಗೆ ಬರುವಂತ ಪರಿಸ್ಥಿತಿ ಬಂದಿದೆ ಹೊರತು ನಮಗೆ ಏನೂ ಇಲ್ಲ. ಇದರಿಂದ ತುಂಬಾ ತೊಂದರೆ ಆಗಿದೆ ಮೇಡಮ್. ಎಲ್ಲ ಹಿರಿಯ ಹಿರಿಯ ಅಧಿಕಾರಿಗಳಿಂದ ಹಿಡಿದು ನಿಜಕ್ಕೂ ಮೇಡಮ್ ನನಗೆ ಈ ಒಂದು ಲೆವೆಲ್ಗೆ ಬರೋದಕ್ಕೆ ನಮ್ಮ ಸ್ಟಾಫ್ ಆಗಲಿ ನಮ್ಮ ವೈದ್ಯರಾಗಲಿ ನನಗೆ ತುಂಬಾ ಉತ್ತೇಜನ ಕೊಟ್ಟು, ಹೋಗಪ್ಪ ನಿನಗೆ ಏನು ಎಷ್ಟು ತೊಂದರೆ ಇದೆ ಎಲ್ಲದನ್ನು ನೀನು ಬಗೆಹರಿಸ್ಕೋ, ನಿಮಗೆ ಒಳ್ಳೆದಾಗಲಿ. ನಾಗರಾಜ್, ನಿಮ್ ಜೊತೆ ಇನ್ನಷ್ಟು ಮಾತಾಡ್ತೀನಿ ನಾನು. ನಾಗರಾಜ್ ವೀಕ್ಷಕರೇ, ನಿಜವಾಗಿಯೂ ಕೂಡ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ ಇವರು ಅನ್ನೋದ್ರ ಬಗ್ಗೆ ನಾಗರಾಜ್ ನಿಮ್ ಜೊತೆ ಮತ್ತೆ ಮಾತಾಡ್ತೀನಿ. ನಾಗರಾಜ್, ನಾನು ನಿಮ್ ಜೊತೆ ಮತ್ತೆ ಮಾತಾಡ್ತೀನಿ. ನಸೀಮಾ ಕೂಡ ನಮ್ ಜೊತೆ ಇದ್ದಾರೆ, ಅವ್ರ ಜೊತೆ ನಾವು ಮಾತಾಡೋಣ. ಸೊ ನಸೀಮಾ, ಈಗಾಗಲೇ ನಾಗರಾಜ್ ಎಲ್ಲವನ್ನ ಒಂದು ಸಂಪೂರ್ಣ ಚಿತ್ರಣವನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಯಾವೆಲ್ಲ ರೀತಿ ಕಷ್ಟ ಅನುಭವಿಸ್ತಾ ಇದ್ದೀರಾ, ನಿಮ್ಮ ಮಗು ಕೂಡ ಇದೆ. ಸೊ ಸಂಸಾರ ಹೇಗ್ ನಡೀತಾ ಇದೆ ನಿಮ್ದು? ಸಂಸಾರ ಅಂತಂದ್ರೆ ಮೇಡಮ್, ನಾ ಆಕ್ಚುಲಿ ಹೇಳ್ಬೇಕಂದ್ರೆ ನರ್ಸಿಂಗ್ ಮಾಡಿದ್ದೆ ತಪ್ಪು ಮಾಡಿದೀನಿ ಅಂತ ನನಗೆ ಅನಿಸ್ತಾ ಇದೆ ಮೇಡಮ್. ನಾನು ಹೇಗಾದ್ರೂ ನರ್ಸಿಂಗ್ ಮಾಡಿದೆ ಅಂತ ನರ್ಸಿಂಗ್ ಮಾಡಬಾರ್ದು ಅಂತ ಇನ್ನೊಂದು ಯಾರು ನರ್ಸಿಂಗ್ ಕಲೀಲಿಕ್ಕೆ ಬರ್ತಾರೋ ಇದನ್ನೇ ಹೇಳೋದು, ನೀವು ಅಪ್ಪಿತಪ್ಪ ಆರೋಗ್ಯ ಇಲಾಖೆಗೆ ಹೋಗಬೇಡಿ, ಅದರಲ್ಲಿ ನರ್ಸ್ ಆಗಿ ಯಾವಾಗಲೂ ಕೆಲಸ ಮಾಡಬೇಡಿ ಅಂತ ಅದನ್ನೇ ಹೇಳೋದು ನಾನು. ಯಾಕಂದ್ರೆ ಸುಮಾರು ನಾನು 2002ರಲ್ಲಿ ನರ್ಸಿಂಗ್ ಮುಗಿಸಿದ್ದೀನಿ ಮೇಡಮ್. ಅದರಿಂದ ಫಸ್ಟ್ ಅಂದರೆ ಸೆಲೆಕ್ಷನ್ 2007 ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದೆ ಮೇಡಮ್. ಅಲ್ಲಿ ನಾನು ಸುಮಾರು 5 ವರ್ಷ ಸ್ಯಾಲ್ರಿ ತಗೋತಾ ಇದ್ದೆ. 5 ವರ್ಷ ಸ್ಯಾಲ್ರಿ ತಗೊಳ್ಳೋದನ್ನು ಬಿಟ್ಟು 3,000 ಸ್ಯಾಲ್ರಿಗೆ ಬಂದೆ. ಯಾಕಂದ್ರೆ ಇದು ನನಗೆ ಗೌರ್ಮೆಂಟ್ ಸಿಗ್ತಾ ಇದೆ ಅಲ್ಲ ಅಂತ ಹೇಳಿ ನಾ ಈ 4 ವರ್ಷದವರೆಗೆ ನಾ 3,000 ತಗೊಂಡಿದ್ದೀನಿ ಮೇಡಮ್. ಈಗ 2 ವರ್ಷ ಆಯ್ತು 7,500 ಮಾಡಿಬಿಟ್ಟು. ಆದ್ರೆ ಯಾವುದೇ ತರದ್ ನಮಗೆ ಏನು ಸಿಗ್ತಾ ಇಲ್ಲ ಮೇಡಮ್. ನೀವು ಯಾಕಾದ್ರೂ ನರ್ಸಿಂಗ್ ಬಂದಿದ್ದೀರಾ ಅಂತ ಅಷ್ಟೇ ನನಗೆ. ನಾವು ಸ್ಟಾರ್ಟಿಂಗ್ ಅಪಾಯಿಂಟ್ ಆದಾಗ ಕೇವಲ 1,500 ಸ್ಯಾಲ್ರಿ ಕೊಡ್ತಾ ಇದ್ರು ಮೇಡಮ್. 2001 ಇಸ್ವಿಲಿ 1,500 ಸ್ಯಾಲ್ರಿಗೆ ನಾವು ಕೊಡ್ತಾ ಇದ್ರು. ಹೌದು ಮೇಡಮ್. ಆ ನಂತರ 3,000 ಸ್ಯಾಲ್ರಿನ ಕೊಡ್ತಾ ಇದ್ರು. 2004 2005ರಲ್ಲಿ 3,000 ಸ್ಯಾಲ್ರಿನ ಮಾಡಿದ್ರು. ಮತ್ತು 2006ರಿಂದ ನಮಗೆ 4,475 ರೂಪಾಯಿ ಸ್ಯಾಲ್ರಿ ಕೊಟ್ಟರು. ಈಗ 2 ವರ್ಷದಿಂದ ನಮಗೆ 7,000 ಸ್ಯಾಲ್ರಿ ಕೊಟ್ಟರು. ಈಗ 1 ಇಯರಿಂದ ನಮಗೆ 500 ರೂಪಾಯಿ ಜಾಸ್ತಿ ಮಾಡಿ ಈಗ 7,500 ರೂಪಾಯಿ ಕೊಡ್ತಾರೆ. ಅದು ಬಿಟ್ಟರೆ ಬೇರೆ ಯಾವುದೇ ಭತ್ಯೆಗಳಿಲ್ಲ ನಮಗೆ, ಯಾವುದೇ ಫೆಸಿಲಿಟೀಸ್ ಇರೋದಿಲ್ಲ. ನಾಳೆ ಏನಾದರೂ ಆರೋಗ್ಯ ತಪ್ಪಿದ್ರೂ ಕೂಡ ಯಾರು ಬಂದು ನೋಡ್ಕೊಳ್ಳೋ ಹಾಗೆ ಯಾವುದೇ ರೀತಿ ಫೆಸಿಲಿಟಿ. ನಾವು ಏನಾದರೂ ನಮಗೆ ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ಆದ್ರೆ, ಅಕಸ್ಮಾತ್ ಈಗ TB ಪೇಷಂಟ್ ಅಟ್ಯಾಕ್ ಮಾಡ್ತಾ ಇರ್ತೀವಿ, ಇನ್ಫೆಕ್ಷನ್ ಆಗಿ ನಮಗೆ TB ಏನಾದರೂ ಅಟ್ಯಾಕ್ ಆದ್ರೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಳೋದಕ್ಕೂ ನಮ್ಮ ಸಂಬಳದ ದುಡ್ಡಲ್ಲೇ ನಾವು ಬರ್ಸ್ಬೇಕು. ನಮಗೆ ವೈದ್ಯಕೀಯ ಸೌಲಭ್ಯನೂ ಕೂಡ ಇಲ್ಲ. ಓಕೆ, ಇವೆಲ್ಲವನ್ನ ನೀವು ಸರ್ಕಾರದ ಮುಂದೆ ಸುಮಾರು ಎಷ್ಟು ಸಲ ಇಟ್ಟಿದ್ದೀರಾ? ಯಾಕಂದ್ರೆ ನಾವು ನೋಡಿದ ಹಾಗೆ ಸಾಕಷ್ಟು ಬಾರಿ ನೀವು ಪ್ರತಿಭಟನೆಗಳನ್ನ ಕಳೆದ 3 ವರ್ಷಗಳಿಂದ ನಾವು ಮನವಿ ಕೊಟ್ಕೊಂಡು ಬರ್ತಾ ಇದೀವಿ ಮೇಡಮ್. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಾಗಿಂದಲೂ ಸಹ ನಾವು ಮನವಿ ಕೊಟ್ಕೊಂಡೇ ಬರ್ತಾ ಇದ್ದೀವಿ. ನಿಮ್ ಜೊತೆ ಮಾತಾಡ್ತೀನಿ ಮಂಜುನಾಥ್. ಇವಾಗ ಕೋಟೆ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಶ್ರೀನಿವಾಸ್ ಅವರೇ, ಕಳೆದ ಬಾರಿ ನೀವು ಸದನದಲ್ಲಿ ಕೂಡ ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ದೀರಾ. ನಿಜವಾಗಿಯೂ ದಯನೀಯ ಸ್ಥಿತಿ ಅನ್ಸುತ್ತೆ. ಎಲ್ಲಾ ಪೇಷಂಟ್ ಗಳನ್ನ ತಮ್ಮ ಜನ ಅನ್ಕೊಂಡು ಎಲ್ಲಾ ರೀತಿಯಾದಂತಹ ಟ್ರೀಟ್ಮೆಂಟ್ ಕೊಡ್ತಾರೆ, ಯಾವುದೇ ತಾರತಮ್ಯ ಮಾಡೋದಿಲ್ಲ. 4,000ಕ್ಕಿಂತ ಹೆಚ್ಚು ಜನ ಇವತ್ತು ಕಷ್ಟಪಡ್ತಿದ್ದಾರೆ. ಖಾಯಮಾತಿ ಮಾಡ್ರಪ್ಪ ಅಂದ್ರೆ ಯಾರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಕಳೆದ 3 ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಒಬ್ಬರೂ ಕೂಡ ತಿರುಗಿ ನೋಡಿಲ್ಲ. ಏನ್ ಹೇಳ್ತೀರಾ ನೀವು? ಇದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡಿದ್ರಿ, ಯಾಕೆ ಈ ರೀತಿಯ ನಿರ್ಲಕ್ಷ್ಯ ಅಂತ ನಿಮ್ಗೆ ಅನ್ಸುತ್ತೆ? ಇಲ್ಲಿ ಒಂದು ಏನಂದ್ರೆ, ಸಾಮಾನ್ಯವಾಗಿ ನಾನು ಕಳೆದ ಸದನದಲ್ಲಿ ಈ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಬಹಳ ಕಟುವಾಗಿ ಮತ್ತು ಗಟ್ಟಿಯಾಗಿ ಸರ್ಕಾರ ಕೇಳಿದೆ. ಹೌದು, ಸರ್ಕಾರದ ಜೀತದಾಳಾಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಇವರಲ್ಲಿ ಒಂದು 2-3 ರೀತಿಯ ವರ್ಗೀಕೃತ ವ್ಯವಸ್ಥೆಗಳಿದೆ. ಕೆಲವರು ರಾಜ್ಯ ವಲಯದಲ್ಲಿ ಕೆಲಸ ಮಾಡ್ತಾರೆ, ಕೆಲವರು ಕೇಂದ್ರ ವಲಯದಲ್ಲಿ ಕೆಲಸ ಮಾಡ್ತಾರೆ. ಸರ್ಕಾರ ಇವರನ್ನ ಹಾಕೊಂಡ ನಂತರ ಅವರಿಗೆ ಕನಿಷ್ಠ ವೇತನ ಕೊಡುವಂತಹದನ್ನ ಮಾಡಬೇಕಾಗಿತ್ತು. ಅವ್ರನ್ನ ಕಾಯಂಗೊಳಿಸುವಂತ ವ್ಯವಸ್ಥೆಗಳನ್ನ ನಿರ್ಮಾಣ ಮಾಡಬೇಕಾಗಿತ್ತು ಅಂತ ಹೇಳಿದಾಗ ಸರ್ಕಾರದ ಕಡೆಯಿಂದ ಏನು ಉತ್ತರ ಬಂತು ಅಂತ ಹೇಳಿದ್ರೆ, ನಿಮ್ಮ ಆಗ್ರಹ ಸರಿ, ಆದ್ರೆ ಸುಪ್ರೀಂ ಕೋರ್ಟಿನ ತೀರ್ಪಿನ ಆಧಾರದಲ್ಲಿ ಉಮಾದೇವಿಯ ಪ್ರಕರಣದಲ್ಲಿ ಕನಿಷ್ಠ 10 ವರ್ಷಕ್ಕಿಂತ ಕಡಿಮೆ ಇಲ್ಲದವರನ್ನ ನಮ್ಗೆ ಕಾಯಂಗೊಳಿಸಲಿಕ್ಕೆ ಆಗೋದಿಲ್ಲ ಅನ್ನುವಂತ ಮಾತುಗಳನ್ನ ಸರ್ಕಾರ ಹೇಳ್ತಾರೆ. ಆಗ ನಾನು ಮತ್ತೆ ಅವರಿಗೆ ಕೆಲವು ಮಾಹಿತಿಗಳನ್ನ ಕೊಟ್ಟು ಹೇಳಿದೆ, ನೀವು ವೈದ್ಯಾಧಿಕಾರಿಗಳನ್ನ 2 ವರ್ಷದ ಕೆಳಗೆ ಕಾಯಂಗೊಳಿಸಿದ್ರಿ, ವಿಲೀನ ಅಂತ ಹೇಳಿ ಮಾಡಿದ್ರಿ. ಅದಕ್ಕೆ ಸುಪ್ರೀಂ ಕೋರ್ಟಿನ ತಡೆ ಇರುವಾಗಲೇ ನೀವು ವಿಲೀನ ಅನ್ನುವಂತ ಒಂದು ಶಬ್ದವನ್ನು ಬಳಸಿ ಮಾಡಿದ್ರಿ. ಹಾಗೆ JOC ಮತ್ತು ಮೊರಾರ್ಜಿ ದೇಸಾಯಿ ಶಾಲೆಯ ವಸತಿ ಶಿಕ್ಷಕರನ್ನು ಕೂಡ ನೀವು ಕೆಲವು ಒತ್ತಡಗಳಿಗೋಸ್ಕರ ಮಾಡಿದ್ರಿ. ಅದೇ ಮಾದರಿಯಲ್ಲಿ ನೀವು ಇದನ್ನ ವಿಲೀನ ಅಂತೇಳಿ ಅವ್ರನ್ನ ಮಾಡ್ಬೇಕು ಅನ್ನುವಂತ ಮಾತುಗಳು ಹೇಳಿದ್ರು. ಎಲ್ಲಕ್ಕಿಂತ ಮತ್ತೆ ಅವರಿಗೆ ನೋವು ಅಂತ ಹೇಳಿದ್ರೆ, ಇದ್ದಕ್ಕಿದ್ದಂತೆ ರಾಜ್ಯ ವಲಯದಲ್ಲಿ ಕೆಲಸ ಮಾಡುವವರನ್ನ ಕೇಂದ್ರ ವಲಯಕ್ಕೆ ನಿಯುಕ್ತಿಗೊಳಿಸಲಾಯಿತು. NRHM ಯೋಜನೆ ಮಾಡಲಾಯಿತು. ಆ ಕೇಂದ್ರ ವಲಯ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಯಾವುದಾದ್ರೂ ಪ್ರಾಥಮಿಕ ಆರೋಗ್ಯ ಘಟಕ ಮತ್ತು ಸಮುದಾಯ ಆಸ್ಪತ್ರೆಯಲ್ಲಿ
5ಕ್ಕಿಂತ ಕಡಿಮೆ ಹೆರಿಗೆ ಆದ್ರೆ, 5ಕ್ಕಿಂತ ತಿಂಗಳಿಗೆ 5ಕ್ಕಿಂತ ಕಡಿಮೆ ಹೆರಿಗೆ ಆದ್ರೆ ಇವರ ಕೆಲಸವನ್ನು ತೆರವು ಮಾಡ್ತೇವೆ ಅಂತ ಹೇಳಿ ನಿಲುವೇ ಹೇಳುತ್ತೆ. ಈಗ 7-8 ವರ್ಷಗಳಿಂದ ಕೆಲಸ ಮಾಡಿದಂತ ರಾಜ್ಯ ವಲಯದಲ್ಲಿ ಕೆಲಸ ಮಾಡಿ ನಿರಾಳವಾಗಿ ಸಂಬಳ ಪಡಿತಾ ಇರುವವರನ್ನ ಕೇಂದ್ರ ವಲಯಕ್ಕೆ ಮಾಡಿದ್ರಿಂದಾಗಿ ಕೆಲವು ಕಡೆಗಳಲ್ಲಿ 5 ಹೆರಿಗೆಗಳು ಆಗದೆ ಇರುವುದರಿಂದ ಅವರನ್ನ ಕೈಬಿಡಲಿಕ್ಕೆ ನಿರ್ದೇಶನ ಸರ್ಕಾರ ಕೊಟ್ಟಿದೆ. ಇದೆಲ್ಲ ಬಹಳ ಕೆಟ್ಟ ನಿರ್ಧಾರ. ಇದ್ರ ಬದಲಾಗಿ ಇವ್ರನ್ನ ಕಾಯಂಗೊಳಿಸಬೇಕು ಮತ್ತು ಇವರಿಗೆ ವೇತನ ಕೊಡುವಂತ ಮಾಡ್ಬೇಕು ಮತ್ತು ಇವರನ್ನ ಕೈಬಿಡುವಂತ ನಿರ್ಧಾರವನ್ನ ಕೈಬಿಡಬೇಕು ಅಂತ ಹೇಳಿ ಸರ್ಕಾರನ ಕಳೆದ ಸಾರಿ ಆಗ್ರಹಿಸಿದೆ. ಈ ಸಾರಿ ಶೂನ್ಯ ಮಾಡಕ್ಕೆ ನಾನು ಪ್ರಶ್ನೆಯನ್ನು ಕಳಿಸಿಕೊಟ್ಟಿದ್ದೆ. ನಮ್ಮ ದುರಾದೃಷ್ಟಕ್ಕೆ ಈ ನಿಮ್ಮ ಸದನದಲ್ಲಿ ಮೊಬೈಲ್ ನೋಡಿದಂತ ಪ್ರಕರಣದಲ್ಲಿ ಸರ್ಕಾರ ಒಂದಿಷ್ಟು ಗೊಂದಲ, ಸರ್ಕಾರ ಮತ್ತು ವಿಪಕ್ಷದ ನಡುವೆ ಒಂದಿಷ್ಟು ವಾಕ್ಸಮನ ಆದ್ರಿಂದಾಗಿ 1 ನಿಮಿಷವೂ ಕೂಡ ಸದನದಲ್ಲಿ ಇದನ್ನು ಉಲ್ಲೇಖ ಮಾಡಲಿಕ್ಕೆ ನಮಗೆ ಅವಕಾಶಗಳು ಸಿಗುತ್ತಿಲ್ಲ. ದುರಂತ ಅಂತ ಹೇಳಿದ್ರೆ ನನ್ನ ಶೂನ್ಯ ವೇಳೆ ಪ್ರಶ್ನೆ ಯಾವ ದಿವಸ ಬರ್ತದೋ ಅದರ ಮುಂಚಿನ ದಿವಸ ರಾತ್ರಿ ಈ ರಾಜಕೀಯ ಬೆಳವಣಿಗೆಗಳಾದ್ರಿಂದ ಸರ್ಕಾರವನ್ನ ಬಹಳ ಕಟ್ಟಿ ಹಾಕಿ ಕಟುವಾಗಿ ಮಾತಾಡುವಂತ ಅವಕಾಶಗಳಿಂದ ನಮಗೂ ತಪ್ಪಿ ಹೋಯ್ತು, ಅವರ ದುರದೃಷ್ಟ ಕೂಡ ಆಯ್ತು ಅಂತ ನನ್ಗನ್ಸುತ್ತೆ. ಹಾಗಾಗಿ ಈ ಸಾರಿ ನಾನು ಮುಗಿಸಿಬಿಡ್ತೇನೆ. ಈ ಸಾರಿ ಬರುವ ಸದನದಲ್ಲಿ ಆದ್ರೂ ಕೂಡ ಇವ್ರ ಪರವಾಗಿ ಬಹಳ ಗಟ್ಟಿಯಾಗಿ ನಿಂತು ಇವರಿಗೆ ನ್ಯಾಯ ದೊರಕಿಸಿಕೊಡ್ಬೇಕು ಅನ್ನುವಂತ ನಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಖಂಡಿತ ಶ್ರೀನಿವಾಸ್ ಅವರೇ, ಧನ್ಯವಾದ ನಮ್ಮ ಜೊತೆ ಮಾತಾಡೋದಕ್ಕೆ. ಮೊದಲಿಗೆ ನಿಮಗೆ ಅಭಿನಂದನೆ ಹೇಳ್ತೀನಿ, ಯಾಕೆಂದ್ರೆ ಇಂತಹ ಒಂದು ಸೂಕ್ಷ್ಮ ವಿಷಯವನ್ನ ನೀವು ಸರ್ಕಾರದ ಮುಂದೆ ಇಡುವಂತಹ ಪ್ರಯತ್ನ ಮಾಡಿದಿರಾ. ಮುಂದಿನ ಸದನದಲ್ಲಾದರೂ ಇದಕ್ಕೆ ಸೂಕ್ತ ಸ್ಥಾನಮಾನ ಸಿಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಸೊ ವೀಕ್ಷಕರೇ, ಇನ್ನಷ್ಟು ಚರ್ಚೆಯನ್ನ ನಡೆಸ್ತೀನಿ. ಯಾಕೆ ಈ ರೀತಿಯಾದಂತಹ ನಿರ್ಲಕ್ಷ್ಯ ಸರ್ಕಾರದಿಂದ ಕಂಡು ಬರ್ತಾ ಇದೆ, ಸುಮಾರು ಎಷ್ಟು ವರ್ಷಗಳಿಂದ ಇವರು ಈ ರೀತಿಯ ಬೇಡಿಕೆಯನ್ನ ಇಟ್ಕೊಂಡು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ.